ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 52ನೇ ಎಪಿಸೋಡ್. ಪಾಂಡವರೇನೋ ಪಗಡೆ ಆಟಕ್ಕಿಟ್ಟ ಪಣದಂತೆ ಕಾಡಿಗೆ ಹೊರಟು ಹೋದರು. ಆದರೆ ಇಷ್ಟರಿಂದಲೇ ಮಕ್ಕಳ ಹಿತ ಸಾಧಿಸಿದ ಹಾಗೆ ಆಯಿತೇ? ಧೃತರಾಷ್ಟ್ರನ ಮನಸ್ಸು ಬಾಧೆಗೊಳಗಾಗಿತ್ತು. ಪ್ರಾಜ್ಞನಾದ ವಿದುರನನ್ನು ಕರೆಯಿಸಿಕೊಂಡು ಅವರಲ್ಲಿ ಹೇಳಿಕೊಂಡರು. ವಿದುರ, ಅಪಾರ ಪಾಂಡಿತ್ಯವುಳ್ಳ ನೀನು ಪಾಂಡವ ಕೌರವರನ್ನು ಸಮನಾಗಿ ಕಾಣುತ್ತಿರುವೆ. ನನಗೆ ಕಳವಳವಾಗಿದೆ. ಪಾಂಡವರಂತೂ ಕಾಡಿಗೆ ಹೊರಟು ಹೋದರು. ಆದರೆ ಕೌರವರು ರಾಜ್ಯದ ಮೇಲಿನ ಆಸೆಯಿಂದ ಪಾಂಡವರನ್ನು ಕಾಡಿಗೆ ಅಟ್ಟಿಬಿಟ್ಟರು ಎಂದು ಹೇಳಿಕೊಳ್ಳುತ್ತಿದ್ದರು. ಪಾಂಡವರಿಗೆ ನನ್ನ ಮಕ್ಕಳ ಮೇಲೆ ಸಾಕಷ್ಟು ಕ್ರೋಧವೂ ಇದೆ. ನಾನು ಪಾಂಡವರ ವಿಶ್ವಾಸ ಗಳಿಸುವುದು ಹೇಗೆ? ಪಾಂಡವರು ಖಂಡಿತ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಕೇಳಿದೆಯಾ ಭೀಮನ ಪ್ರತಿಜ್ಞೆ? ಈಗ ನೀನೇ ಸಲಹೆ ಕೊಡಬೇಕು. ಮಹಾರಾಜ, ಇದರಲ್ಲಿ ನಾನು ಹೇಳುವುದೇನಿದೆ? ನಿನ್ನ ಮಕ್ಕಳು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಆಟಕ್ಕೆ ಆಹ್ವಾನಿಸಿರಬಾರದಿತ್ತು. ಅದರಲ್ಲಿಯೂ ಶಕುನಿ ಅನ್ಯಾಯದ ಆಟವನ್ನು ಆಡಿದನು. ನಿನ್ನ ಮಗನು ಮಾಡಿದ ತಪ್ಪು ನೀನು ಬಲ್ಲೆ. ಈಗಲೂ ಕಾಲ ಮಿಂಚಿಲ್ಲ. ಪಾಂಡವರನ್ನು ಹಿಂದಕ್ಕೆ ಕರೆಯಿಸಿ ಅವರಿಗೆ ಮರಳಿ ರಾಜ್ಯವನ್ನು ಕೊಡುವ ಕೆಲಸ ಮಾಡು. ನೀನು ಕೀರ್ತಿವಂತನಾಗುವೆ. ನಿನ್ನ ಮೇಲೆ ಯಾವ ಕಳಂಕವೂ ಉಳಿಯುವುದಿಲ್ಲ. ಶಕುನಿಯನ್ನು ತಿರಸ್ಕರಿಸು. ಈಗಲೂ ನೀನು ಹೇಳಿದಂತೆ ಮಾಡದಿದ್ದರೆ ನಿನ್ನ ಮಕ್ಕಳಿಗೆ ಹಿತವಾಗುವುದೂ ಇಲ್ಲ. ಭೀಮಾರ್ಜುನರು ಹಿಂದಿರುಗಿ ಬಂದು ಕೌರವರೆಲ್ಲರನ್ನೂ ನಾಶ ಮಾಡದೆ ಬಿಡುವುದಿಲ್ಲ. ದುರ್ಯೋಧನ ಹುಟ್ಟಿದಾಗಲೇ ಪ್ರಕೃತಿಯಲ್ಲಿ ಅಮಂಗಳಕರವಾದ ಧ್ವನಿಗಳು ಹುಟ್ಟಿದವು. ಆಗಲೇ ಅವನನ್ನು ವಿಸರ್ಜಿಸಿದ್ದರೆ ಚೆನ್ನಾಗಿತ್ತು. ಈಗ ಆಗಿದ್ದು ಆಗಿ ಹೋಯಿತು. ಈಗಲಾದರೂ ಪುತ್ರ ವ್ಯಾಮೋಹ ಬಿಟ್ಟು ಯುಧಿಷ್ಠಿರನನ್ನು ಹಿಂದಕ್ಕೆ ಕರೆಯಿಸಿ ಅವನಿಗೆ ರಾಜ್ಯದ ಪಟ್ಟಾಭಿಷೇಕ ಮಾಡು. ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನರು ಪಾಂಡವರ ಸೇವೆ ಮಾಡಿಕೊಂಡಿರಲಿ. ದುಶ್ಯಾಸನ ತಾನು ಮಾಡಿದ ಘೋರ ತಪ್ಪಿಗೆ ದ್ರೌಪದಿಯಲ್ಲಿ ಕ್ಷಮೆಯಾಚಿಸಲಿ ಎಂದು ವಿದುರ ಹೇಳಿದರು. ಆದರೆ ಧೃತರಾಷ್ಟ್ರನಿಗೆ ಪಾಂಡವರಿಗೆ ರಾಜ್ಯವನ್ನೊಪ್ಪಿಸುವ ಅಭಿಲಾಷೆ ಎಳ್ಳಷ್ಟೂ ಇರಲಿಲ್ಲ. ಪಾಂಡವರೇನಿದ್ದರೂ ವಿಧಿ ಇಚ್ಛೆಯಂತೆ ಕಾಡಿಗೆ ಹೋದರೆಂದೇ ಅವರು ಭಾವಿಸಿದ್ದರು. ಅವರು ವಿದುರನಲ್ಲಿ ಕೇಳಿದ್ದು ಜನರನ್ನು ತಮ್ಮ ಕಡೆಗೆ ಹೇಗೆ ಒಲಿಸಿಕೊಳ್ಳುವುದು ಎಂದು. ಅವರಿಗೆ ಮುಖ್ಯವಾಗಿದ್ದುದು ಪ್ರಜೆಗಳು ಕೌರವರ ಮೇಲೆ ಪ್ರೀತಿ ವಿಶ್ವಾಸಗಳು ತಳೆಯಬೇಕು ಎಂಬುದೇ ಆಗಿತ್ತು. ಆದರೀಗ ವಿದುರನೋ ತನಗಿಷ್ಟವಿಲ್ಲದುದನ್ನು ಹೇಳುತ್ತಿರುವನೆಂದು ಸಿಟ್ಟು ಬಂದಿತು. ವಿದುರ, ನೀನು ಕೊಟ್ಟ ಸಲಹೆಯನ್ನು ಯಾರೇ ಕೇಳಿದರೂ ನೀನು ಪಾಂಡವರ ಪಕ್ಷಪಾತಿ ಎಂಬುದು ಸುಲಭವಾಗಿ ತಿಳಿಯುತ್ತಾರೆ. ಊಟ ಕೌರವರಲ್ಲಿ, ಪಕ್ಷ ಪಾಂಡವರಲ್ಲೋ? ನೀನು ಹೇಳುವುದು ಸರಿಯೇ? ಪಾಂಡವರಿಗೋಸ್ಕರ ನನ್ನ ಮಗನನ್ನು ನಾನು ತ್ಯಜಿಸಬೇಕೋ? ಪಾಂಡವರು ನನಗೆ ಮಕ್ಕಳೇ ನಿಜ. ಆದರೆ ದುರ್ಯೋಧನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನು. ತನುಜ, ನೀನಾದರೂ ನನಗೆ ಹಿತವಲ್ಲದ್ದನ್ನು ಅಂದು ಇಂದು ಹೇಳಿರುವೆ. ನಿನಗೆ ಪಾಂಡವರೇ ಹಿತವಾದರೆ ನೀನು ಇಷ್ಟ ಬಂದಲ್ಲಿಗೆ ಹೋಗಬಹುದು. ಎಲ್ಲ ಬಿಟ್ಟು ನಿನ್ನ ಸಲಹೆ ಕೇಳಿದೆ ನೋಡು, ಅದೇ ಹೆಚ್ಚಾಯಿತು. ನನಗಾಗಿ ನೀನು ಹಸ್ತಿನಾವತಿಯಲ್ಲಿರಬೇಕಿಲ್ಲ. ಹೋಗು ಹೋಗು ಎಂದು ಹೇಳುತ್ತಾ ಧೃತರಾಷ್ಟ್ರ ಅಂತಃಪುರಕ್ಕೆ ಹೊರಟು ಹೋದರು. ವಿದುರನು ನೊಂದುಕೊಂಡ. ಖಂಡಿತವಾಗಿ ಕೌರವರು ಉಳಿಯುವುದಿಲ್ಲ. ಹಿತವಾದುದನ್ನು ಹೇಳಿದರೆ ಅಣ್ಣನಿಗೆ ಬೇಕಾಗಲಿಲ್ಲ. ಅವರಿಗೆ ನಾನು ಬೇಡವಾದ ಮೇಲೆ ಹಸ್ತಿನಾವತಿಯಲ್ಲಿ ಏಕಿರಬೇಕು ಎಂದುಕೊಂಡು ವಿದುರ ಪಾಂಡವರನ್ನು ಕಾಣಲು ಕಾಡಿಗೆ ಹೊರಟು ಹೋದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.